ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಅನ್ಕೊಂಡಿದ್ದಿಲ್ರಿ ಬಹುಶಃ ನಮ್ಮ ತಮ್ಮ ಒಂದಿಬ್ರು ಯಾರೋ ಬರ್ಬೋದು, ಯಾಕಂದ್ರೆ ಯಾರೋ ಒಂದೇದ್ ನೋಡಿದೆ ಬಂದಿದ್ರು ಅಂತೇಳಿ. ಬಟ್ ಈ ನಮ್ಮನೆ ಒಂದು ಇಡೀ ಊರ ನಮ್ಮ ಊರನ್ನ ಬಂದಂಗೆ ಅನ್ಸ್ಬಿಟ್ಟಿದ್ರಿ ಪೂರ್ತಿ. ನನಗೆ ಮಾತು ಬರೋಲ್ಲ ರೀ. ನನ್ನ ಜೀವನ ಇನ್ನು ನೋಡ್ತೀನಿ ಬಿಡ್ತೀನೋ ಗೊತ್ತಿಲ್ಲ. ಇದು ಮರಿಲಾರ್ದ ಒಂದು ಕ್ಷಣ, ಒಂದು ದೊಡ್ಡ ಫಂಕ್ಷನ್ ನಂಗೆ ಆತ್ರಿ. ಬಟ್ ಜಿ ಕನ್ನಡದವರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ವೇದಿಕೆ ನನಗೆ ಕಲ್ಪಿಸಿ ಕೊಟ್ಟಿದ್ದಕ್ಕೆ ನಾ ಭಾಳ ಖುಷಿಯಾಗಿದ್ದೆ. ಇನ್ನು ಆ ವೇದಿಕೆ ಮ್ಯಾಗ ನಾನು ಇಡೀ ಕುಟುಂಬನ ತಂದು ನಿಲ್ಲಿಸಿರಿ ಅಂದ್ರೆ ನಿಮ್ಗೆ ಎಷ್ಟು ಸಲಾಮ್ ಹೇಳಿದ್ರು ಸಾಕಾಗಂಗಿಲ್ಲ. ಇಲ್ಲಿಂದ ಒಂದು ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತೀನಿ ನಾನು. ಅಮೂಲ್ಯ, ಉತ್ತರ ಕರ್ನಾಟಕದ ಭಾಷೆ ಕಲಿಬೇಕು ಅಂತಿದ್ರಿ, ಹೇಳ್ಕೊಡಕ್ಕೆ ಇಷ್ಟು ದಿನ 85 ಜನ ಟೀಚರ್ಸ್ ಇದ್ದಾರೆ. ಇವತ್ತು ಆಲ್ರೆಡಿ ಕಲ್ತ್ಕೊ ಬಂದಿದ್ದೀನಿ, ಆದ್ರೆ ಈ ಸರ್ಪ್ರೈಸ್ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ಆದ್ರೆ ಇವ್ರ ಮುಂದೆ ಎಲ್ಲ ಡಲ್ ಹೊಡಿತೀನಿ, ಆದ್ರೆ ಒಂದೇ ಒಂದು ಇದು ಕಲ್ತ್ಕೊ ಬಂದಿದ್ದೀನಿ. ಏನು? ಆದ್ರೆ ನಿಜ ದೊಡ್ಡವರೆಲ್ಲ ಇದ್ದಾರೆ. ಹೇಳಮ್ಮ. ಹೊಡಿ ಶಾಪ್ ಯಾಕೆ ಮಚ್ಕಿ. ವೈ ಡೋಂಟ್ ಯು ಕಮ್ ಹಿಯರ್? ಉತ್ತರ ಕರ್ನಾಟಕದ ಮಂದಿ ಬಂದು ಊರೂರೇ ಬಂದ್ಬಿಡ್ಯಾರೆ. ಸರ್ ಅದು ಆ್ಯಕ್ಚುಲಿ ನಮ್ಮ ಬಾಗಲಕೋಟೆ ಸ್ಪೆಷಲ್ ಪೇಡ ಸರ್, ಫಕೀರಪ್ಪ ಪೇಡ ಅಂತೇಳಿ. ಇಲ್ಕಲ್ ಸಿರಿ ತೊಗೊಂಡಾರ. ಆಕ್ಚುಲಿ ತಾರಾ ಮೇಡಮ್, ಶರಣ್ ಸರ್, ನೀವು ಇಲ್ಲೇ ಬಂದ್ಬಿಡಿ ಅಂತ ಕೇಳ್ಕೊತೀನಿ. ನಾವು ಕೊಟ್ಟ ಒಂದೇ ಒಂದು ನಂಬರ್ಗೆ ಇಡೀ ಊರೇ ಬಂದ್ಬಿಟ್ಟಿದೆ, ಅರ್ಧ ಊರು ಬಂದ್ಬಿಟ್ಟಿದೆ ಅನ್ಕೋತೀನಿ. ಅದು ಒಬ್ಬ ವ್ಯಕ್ತಿಗೋಸ್ಕರ ಬಂದಿದ್ದಾರೆ. ಬೇರಿಂದ ಬೇರೆ ಆದವರೇ, ಬೇರೆನೋ ಹುಡುಕಿ ಹೋದವರೇ, ಬೇರನ್ನು ಹುಡುಕಿ ಹೋಗುದೊರೆ, ಬೇರಲ್ಲೇ ನಿನ್ನ ಮೂಲ ಸಿರೆ, ಎದೆಯಲ್ಲೇ ಉಳಿದು ಹೋದ ಸಂಬಂಧ, ನೆನಪಾದರೇನೆ ಜೀವಕಾನಂದ. ಹುಟ್ಟೂರು ನಿನ್ನ ಕಾಯುತ್ತಿದೆ, ಮುತ್ತಾಡುವಾರೋ ಅನ್ನುತ್ತಿದೆ, ನಿನ್ನಿಂದ ಲಾಭ. ಊರಿನ ಮಂದಿಯಿಂದ ನಮ್ಮ 3 ಜನ ಬಂಧು ಬಾಂಧವರಿಗೆ ಅವ್ರ ಸಂಸ್ಕಾರದ ಪ್ರಕಾರ, ಅವ್ರ ಸಂಪ್ರದಾಯದ ಪ್ರಕಾರ ಒಂದು ಸಣ್ಣ ಗೌರವ